ಮೇಲೆ ಬಿದ್ದು ಓಲಾಡುವ ದುಃಖಾಗ್ನಿಯನ್ನು ನಾನು ಹೇಗೆ ಶಾಂತಪಡಿಸಲಿ? ಇಂಥ ದುಃಖಕ್ಕೆ ಈ ದ್ರೋಣನೆಂಬ ಮುದುಗಿ ಉಭಯ ಮೂಲನಾಗಿ ಕುಳಿತನು. ಅಯ್ಯೋ ದ್ರೋಣನೇ, ಕಾಲಕ ತೋಳ ಅಭಿಮಾನ್ಯುವಿನ ಕೂಡ ಎನ್ನ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟೆಯಲ್ಲೋ ಸುಮ್ಮನೆ. ಓಹೋ, ತಾವು ಮೊದಲು ಮಾಡಿದ ವಾಕ್ದುರ್ನಿತ್ತವು ಎತ್ತ ಹೋಯಿತು. ಬರಿದೇ ಎನ್ನ ಸೈನ್ಯವೆಲ್ಲ ವ್ಯರ್ಥವಾಯಿತು. ಆರುವವನು ಒಕ್ಕ ಮನೆ ಹಾಳಾಯಿತೆಂಬಂತೆ ಬೊಕ್ಕಸದ ರೊಕ್ಕವೆಲ್ಲ ಹಾಳು ಮಾಡಿಕೊಂಡೆನು. ಮುಂದೆ ದಿಕ್ಕಿಲ್ಲದಂತೆ ಮಕ್ಕಳನ್ನೆಲ್ಲ ಮೃತ್ಯುಗೆ ತುತ್ತು ಮಾಡಿದನು. ಪಾಂಡವರ ಪುಣ್ಯಕ್ಕೆ ಈಡಿಲ್ಲವೆಂದು ತಿಳಿದುಕೊಂಡನು. ನಿಮ್ಮನ್ನು ನಂಬಿ ಅವರೊಡನೆ ಹಾಗೆತನ ಕಟ್ಟಿಕೊಂಡಿದ್ದು ನನ್ನ ಮೂರ್ಖತನ ಇಂದಿಗೆ ತೀರಿ ಹೋಯ್ತಲ್ಲೋ ಮಕ್ಕಳಂದು ಋಣ. ನಿಮ್ಮಂತ ಧೀರರಿದ್ದರೆ ಇನ್ನೇನಿದೆ ಎನ್ನ ಒದಕನ. ಹೊಲವೆಲ್ಲ ಹಾಳಾಯಿತೆಂದು ಗೋಳಾಡಿದರೆ ತೋಳಲಂತೆ ಬಾಯಿ ತೆರೆದುಕೊಂಡು ಕೇಳುತ್ತಾ ಕುಳಿತೆಯಲ್ಲೋ ದ್ರೋಣ. ಇದುವರೆಗೂ ಗೊತ್ತಿಲ್ಲ ನಿನ್ನ ತುರ್ಕುಳ. ಗುರುಗಳೇ ಸಹಜವಾಗಿ ಆಡುವುದು. ಗುರುಗಳೇ ನಿಮ್ಮದೇನು ಹೋಯಿತು? ನಿಮ್ಮಂತ ಬಂಟರನ್ನು ಕಟ್ಟಿಕೊಂಡು ಎಲ್ಲ ಪ್ರಾಣವೇ ಗಂಟಲು ಸಿಲುಕಿತು. ನಿನ್ನ ಪ್ರಾಣವು ನಿನ್ನ ಗಂಟಲನ್ನೇ ಸಿಲುಕಿಕೊಂಡಿದ್ದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿತು, ಅದು ಎತ್ತಲೂ ಹೋಗುವುದಿಲ್ಲ. ಓ ಗುರುಗಳೇ, ಎನ್ನ ಹಾಸ್ಯ ಮಾಡಲಿಕ್ಕೆ ನಿಮ್ಮ ಸ್ವತಂತ್ರವಲ್ಲ. ಎಲ್ಲ ದುರದೃಷ್ಟವೇ ಈಗಿನ ಕಾಲಕ್ಕೆ ತಾನು ಮಾಡುವುದೇನೋ. ಪತಿಯಾದ ಕುರುಪತಿ ಸೇನಾಧಿಪತಿ ಪುತ್ರರನ್ನು ವಂದಿದರೆಂದು ತತ್ಕಾಲದವರು ದುಷ್ಟತರ ಮಾಡದೆ ಬಿಟ್ಟು ಬಿಡು. ಸುಯೋಧನ, ಗುರುಗಳೇ, ಅವರವರ ಆಯುಷ್ಯ ಪರಿಮಿತಿಗೆ ಇದ್ದ ವಿಧಿ ಮಿತಿಗಳನ್ನು ಲಿಖಿತವನ್ನು ಆಲೋಚಿಸಿ ಹೆಚ್ಚಿಗೆ ಬರೆಯುವುದಕ್ಕೆ ತಾರಿಂದಲೂ ಸಾಧ್ಯವಿಲ್ಲ. ಅತುಲಿತ ಪರಾಕ್ರಮಿಗಳಾದ ಚಿರತರನ್ನು ಗತಿಗಡಿಸಿದ ಪಾರ್ಥ ಸಂಜಾತರೇನು ಸಾಮಾನ್ಯದವರಲ್ಲ. ಅಸಮ ಬಲಶಾಲಿಯಾದ ಅಭಿಮನ್ಯುನೊಡನೆ ಯುದ್ಧವನ್ನು ನಡೆಸಬೇಕಾದರೂ ಅಸುರಾಯಿತ್ರಿ ತದರಿಂದಲೂ ಸಾಧ್ಯವಿಲ್ಲ. ಸುಯೋಧನ, ಗುರುಗಳೇ, ಭುಜ ಬಲೋರ್ ತಂಡನಾದ ಗಾಂಧೀವಿಯ ಮೂರು ಲೋಕದ ಗಂಡನೆಂದು ಕಸರ್ಕೊಂಡಿದ್ದರು. ಈ ರಂಡೇ ಗಂಡನ ಮಾತ್ರ ಈ ಭೂಮಂಡಲದಲ್ಲಿರುವ ಗಂಡುಗಳಿಗಲ್ಲ ಗಂಡನೆಂಬ ಕಾಲ್ಪೆಂಡ ಎಂಬುದರ ಸ್ವತಂತ್ರವನು. ಆ ದಂಡ ಧರ್ಮೇನಾದರೂ ಖಂಡನದು ಮುಂಗಂಡ ಆಯ್ದರೆ ಬಳಿದ್ರೆ ವೀರ ಮಂಡೆಯನ್ನೋಡಿ ಗೋಗನ್ನನಿಂದ ಮಾತನಾಡಿಸಬಲ್ಲ ಮಹಾತ್ಮ ಚಂಡನವರು. ಸುಯೋಧನ, ಗುರುಗಳೇ, ಸುಯೋಧನ, ಗುರುಗಳೇ, ಇವನು ಎನ್ನನ್ನು ನೋಡಿದರೆ ಸಾಕು ಕಿಡಿಗಣ್ಣಿನ ಕೆಂಡಗಳನ್ನು ದ್ರೋಣರೇ ಮತ್ತೊಂದು ಭೋಜನವನ್ನು ಮಾಡಿಕೊಂಡು ಬಂದಿರ ಎಂದು ನಿರ್ಭಯವಾಗಿ ಮಾತನಾಡಿಸುವನು. ಕೊಡುಗಲಿಯಾದ ಕಣ್ಣನನ್ನು ಖಂಡನದ ಕೈಗುಂದಿಸಿದನು. ಕೃಪಾಚಾರ್ಯರಿಗೆ ಕೆಲವರ ಎಂಬ ಕಂಪೈರಿಸಿ ಬಿಟ್ಟನು. ಬಲಶಾಲಿಯಾದ ಶಲ್ಯನ ಶಕ್ತಿಯನ್ನು ಕೈಗುಂದಿಸಿದನು. ಆ ವಿಶ್ವಾಸನಿಗಾದರೆ ಶ್ವಾಸವನ್ನು ಉತ್ಸುಕವಾಗಿ ಆಡುವಂತೆ ಮಾಡಿಬಿಟ್ಟನು. ನನಗಂತೂ ಹೇಳದಿರಲು, ನಿನಗಂತೂ ಮೊದಲೇ ಪ್ರಾಯಶ್ಚಿತ್ತವನ್ನು ಮಾಡಿಬಿಟ್ಟನು. ಈ ಪೃಥ್ವಿಪತಿ, ಸೇನಾಧಿಪತಿ, ಇವನೇನು ನಮಗೆ ಶತ್ರುವಲ್ಲ. ಇವನೇನು ತ್ರೈಲೋಕವನ್ನೇ ತುಟ್ಟು ಮಾಡಿ ನಂಬುವ ಮುಕ್ತಿ ದೇವತೆಯೋ ಇಲ್ಲವೇ ಕಡೆಗಾಲದ ಕಾಲದ ಕಠೋರ ಧ್ವನಿಯೋ. ನೋಡಿದರೆ ಇವನಿಗಿರುವುದು ಕೇವಲ 14 ವರ್ಷ. ಆದರೆ ಇವನಲ್ಲಿರುವುದು ಮಾತ್ರ ಧೈರ್ಯ ಎಂಬ ಪೌರುಷ. ಸಮರಂಗದಲ್ಲಿ ಇವನೇ ಸಣ್ಣವನಲ್ಲ,
ನಮ್ಮ ಕುರು ಸೈನ್ಯವನ್ನೆಲ್ಲ ಹಾಳು ಮಾಡುವುದಕ್ಕೆ ಬಂದುಬಿಟ್ಟಿರುವನಲ್ಲ. ದುಃಖಿಸಬೇಡ, ಈ ಚಿಕ್ಕವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಬಿಡುತ್ತೇನೆ ನೋಡು ಕುರುಭೂಪತಿ. ಪರಾಕ್ರಮದ ರೀತಿ ಆಹೋ ದ್ರೋಣರೇ, ತಮ್ಮ ತಾತ ಮಾತ್ರದಿಂದಲೇ ಅನ್ನ ಲಕ್ಷಣಾದಿ ಪುತ್ರನೆಲ್ಲ ಅಂತಕ್ಕನ ಪುರವಶ ಮಾಡಿದಿರಿ. ಮತ್ತು ಸೈನ್ಯದ ಭಾರ ನಿಮಗೆ ಆತಕ್ಕೆಂದು ಪಾರ್ಥ ಸಂಜಾತನಿಗೆ ಲಯ ಮಾಡಿದಿರಿ. ತಾವು ಬಂದು ಮಾತಿನ ಧೀರರಾಗಿ ಕಾಣುತ್ತಿರುವರು, ತತ್ಕಾಲದೋಳು ಉಪಶಾಂತಿ ಪೇಳಲು ಬಲು ಜಾಣರಾಗಿ ಕಾಣುವಿರಿ. ಕಂಡಿರ ದ್ರೋಣರು ಅಚಿ ಅಂತನಲ್ಲ ಹೇಳಿಬಲ್ಲ. ಯಕ್ಷ ರಕ್ಷ ಗಣಾದಿಗಳು ಬಂದರು ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನಾದ ಅರ್ಥ ಸಂಭವನೆ ಅಭಿಮನ್ಯುವನ್ನೇನು ಸಾಮಾನ್ಯ ದೇವದಂತ ತಿಳಿದು ಬಿಟ್ಟಿರುವೇನೋ ಅರ್ಥ ಸಂಭವನೆ. ಕರ್ಣ, ಓ ಗುರುಗಳ, ಪಾಂಡವರ ಪಕ್ಷಪಾತಿಯಾದ ಪಕ್ಷಿವಾಹನನ ಸಹೋದರಿಯ ಮಗನಾದ ಅಭಿಮನ್ಯು ಎಂಬ ರಕ್ಷನು ಇಂದಿನ ಅವಧಿ ನಮ್ಮ ಬಲವೆಂಬ ಪಕ್ಷಿ ಸಮೂಹವಾಗಿ ಕೆಡದ ನನಗೆ ನಮ್ಮ ಕುರುಪಡೆಯನ್ನು ಒಡೆದು ಕೆಡಹಿದನು. ಶರೀರತಾದಿಗಳನ್ನು ಹಿಡಿದು ಮಾಡಿಸಿಬಿಟ್ಟರು. ಘೋರವಾದ ಸಿಂಹ ಧ್ವನಿಯಂಗೈಯುತ್ತ ಮೂರು ಮುಂದುವ ಮಾರಿಯಂತೆ ಹೊಕ್ಕಿರುವ ನೀ ವೀರ ಬಾಲಕನು. ಆದ್ದರಿಂದ ಋಣಶೇಷವನ್ನು, ರೋಗಶೇಷವನ್ನು, ಶತ್ರುಶೇಷವನ್ನು ಹೀಗೆ ಬಲಿಬಿಟ್ಟರೆ ನಮಗೆ ಸುಖವಿಲ್ಲ. ಓ ರಘುನಂದನ, ಓ ರೋಣ, ಕೇಳನ್ನಷ್ಟು ಬಿಟ್ಟರು ಕರಮೇಲು ಚಿಕ್ಕಿ ಬರವನು ಇವರ ಸಾರ್ಥ ಮಾಡಿಯೋ ನಾಥಾಡೋ. ಶೌರ್ಯ ಗಾಂಭೀರ್ಯನಾದ ಅಭಿಮನ್ಯುವಿನೊಡನ ಯುದ್ಧವನ್ನು ಮಾಡಬೇಕಾದ್ರೆ ರಂಭಾಪತಿ ದೇವತಾ ಕದಂಬಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಹೇಳುವನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿರಿ ರವಿನಂದನ. ಓ ದೋಣರು, ನೀನು ಅವನ ಹಿಂಭಾಗಕ್ಕೆ ಹೋಗಿ ಅವನ ಧನವನ್ನು ಖಂಡಿಸಿದ್ರೆ ನಾನು ಅವನ ಮುಂಭಾಗದಲ್ಲಿ ನಿಂತು ಯುದ್ಧಾರಂಭ ಮಾಡಬಹುದು. ಓಹೋ ದ್ರೋಣರೇ, ಪಿಂಕದಿಂದಿರುವ ಮಂಕಮತಿಗಳ ಪರಿಪು ಸಂಕಲವನ್ನು ಸಂಕಿಸಿದ ಮಂಕೊಂಡ ಬಂಕನಾದರೆ ಅಂಕಿತ ಸಂಕಲವನ್ನು ಕುರಿತ ಸಂಕಲ ದಿಕ್ಕಿ ಅಧಿಕಾರಿಯಾದ ಕಾಲಗಿಂಕರನಿಗೆ ಬಾಲ ಪಂಕಜಕ್ಕೆ ಸ್ವಾಮಿಯನ್ನು ಪಡಿಸುವ ರಣಭಯಂಕರದಿಂದ ವಿಕ್ರಮ ನಿಮಿತನ ಯುದ್ಧ ಮಾತು ಶಂಕರನಿಗೆ ಕಿಂಕರನಾಗಿ ಪಾಶುಪಶಸ್ತ್ರವನ್ನು ಪಡೆದ ಪಾರ್ಥನಿಗೆ ಸಮಾಂಕಿತನಾಗಿ ವೀರ ಕಂಕಣವನ್ನು ಕಟ್ಟಿರುವ ರೋತ್ಸಾಹಿತನಾಗಿ ಮೆಕ್ಕಿರುವ ಅಭಿಮಾನ್ಯನೆಂಬ ಪರಾಕ್ರಮವನ್ನು ತಕ್ಕ ಉಪಾಯ ಮಾಡಿ ಕೊಲ್ಲಿಸಬೇಕೆಂದು ಇಂಥ ಕಗಲುವತಿ ಮಾತುಗಳನ್ನು ಕೇಳುವುದಕ್ಕೆ ನೀನೇನ ಮಕ್ಕಳಿಲ್ಲದವನೇ ಅಭಿನಂದನ. ಚೂಣಿ 7 ರಣಧೀರ ನೆನೆಸಿದ್ದೊಳ ಪ್ರಾಣವನ್ನಾದರೂ ಕೊಡುವೆನೆಂದ ನಿನ್ನಗೆ ನಿನ್ನ ವೇಳೆಯೇ ಒಲಿದುಕೊಂಡು ಅಯ್ಯೋ ಏನು ಅರಿಯದ ಸಣ್ಣ ಕೂಜಿನ ಭಾಗದಲ್ಲಿ ನಿಂತು ಇಂಥ ಗನ್ನಘಾತಕರ ಕೃತ್ಯವನ್ನು ಮಾಡಿದರೆ ಅವನ ತಂದೆ ತಾಯಿಗಳು ಎಣ್ಣೆಯಣಕ್ಕೆ ಹೊಡೆದುಕೊಂಡರು ದ್ರೋಣ. ಅದು ಕೂಜಿನಲ್ಲಿ ಮೋಸ ಗಳಿಸಬೇಕಂದ್ರೆ ಅದು ಕುಟ್ಟಿದ್ದು ಅಂತ ಮಕ್ಕಳು. ಓಹೋ, ಪಾಂಡವರೆಂಬ ಕುಶವನಿಧಿಯನ್ನು ಸರ್ವದ ಸುರಿದು ಬರಿದು ಮಾಡಿಬಿಡುವ ದುರಧೀರನಾದ ಕರ್ಣನೇ ಅಭಿಮನ್ಯುವನ್ನು ಸಾಮಾನ್ಯದವನೊಂದು ತಿಳಿದುಕೊಂಡಿರುವೇನೋ ಅಷ್ಟ ಸಂಭವನೆ. ಓಹೋ, ನಮ್ಮ ಕುರುಪತಿಯ ಸೈನ್ಯವನ್ನೆಲ್ಲ ಒತ್ತಡಕ್ಕೆ ಮಿಕ್ಕಿ ಮೀರಿ ನಿಂತಿರುವನ